ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೇವಯಾನಿಸ್ ಕಿಚನ್. ಇವತ್ತು ನೋಡ್ತಿದ್ದೀರಲ್ಲ ಫೋಟೋದಲ್ಲೇ ಕಾಣೋ ಹಾಗೆ ತುಂಬ ರುಚಿಕರವಾಗಿ, ತುಂಬ ವೆರಿ ಸಿಂಪಲ್, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಪುರಿ ಉಸ್ಲಿ ಅಂದರೆ ಪುರಿ ಚಿತ್ರಾನ್ನ. ಒಬ್ಬೊಬ್ಬರು ಪುರಿ ಉಪ್ಪಿಟ್ಟು ಅಂತಲೂ ಕರೀತಾರೆ, ಇದನ್ನು ಪುರಿ ಚಿತ್ರಾನ್ನ ಅಂತಾರೆ, ಪುರಿ ಉಸ್ಲಿ ಅಂತಾರೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮಾರ್ನಿಂಗ್ ತಿಂಡಿಗೆ, ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಸ್ಗೆ, ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಒಳ್ಳೆ ಮ್ಯಾಚ್ ಆಗೋವಂಥ ಪುರಿ ಉಪ್ಪಿಟ್ಟು ಅಂದರೆ ಪುರಿ ಉಸ್ಲಿ ಅಂತೀವಿ ನಮ್ಮ ಕಡೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಪುರಿನ ನೀಟಾಗಿ ಒಂದು ಸಲ ಕೇರ್ಕೋಬೇಕು. ಅದು ಧೂಳೆಲ್ಲ ತೆಗೆದುಬಿಟ್ಟು ತೊಳೆದು ನೆನೆ ಹಾಕಿಟ್ಟಿದ್ದೀನಿ. ಆ ನೆನೆಕೊಳ್ಳೋ ಟೈಮಲ್ಲಿ ನಾವು ಈ ಕಡೆ ಒಂದು ಕಡಾಯಿ ಇಟ್ಕೊಳ್ಳಿ. ಒಲೆ ಮೇಲೆ ಕಡಾಯಿ ಇಟ್ಕೊಂಡು ಒಂದು 3-4 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ, ಆಯಿಲ್ ಚೆನ್ನಾಗಿ ಕಾದ ಮೇಲೆ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚಟಪಟ ಅಂತಿದೆ ಅನ್ನುವಾಗ ನಾವು ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ, ನಾನೊಂದು ಹಸಿರು ಮೆಣಸಿನ್ಕಾಯಿನ ಒಂದು 4-5 ತೊಗೊಂಡಿದ್ದೆ, ಕರಿಬೇವು ಒಂದು 10-12 ಎಷ್ಟೋ ತೊಗೊಂಡಿದ್ದೆ. ಮತ್ತು ಅದ್ರ ಜೊತೆಗೇ ಇದು ಜೀರಿಗೆನೂ ಕೂಡ ಒಂದು ಸ್ಪೂನ್ ಹಾಕ್ಕೊಂಡು ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿನ ಒಂದು 4-5 ಈರುಳ್ಳಿ ತೊಗೊಂಡಿದ್ದೆ. ಈ ಪುರಿ ಉಸ್ಲಿಗೆ ಆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು. ಮೀಡಿಯಮ್ ಸೈಜ್ ಇರೋವಂಥ 4-5 ಈರುಳ್ಳಿನ ಈ ಸೈಜಲ್ಲಿ ಕಟ್ ಮಾಡ್ತಿದ್ದೀರಲ್ಲ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಪುರಿ ನಾನು ಒಂದು 4 ಲೀಟ್ರ್ ಆಗೋಷ್ಟು ತೊಗೊಂಡಿರೋದಕ್ಕೆ ಈರುಳ್ಳಿನ ಒಂದು 5-6 ತೊಗೊಂಡಿದ್ದೆ. ಈ ಅಳತೆಯಲ್ಲಿ ನೀವು ಮಾಡ್ಕೊಳ್ಳಿ. 4 ಲೀಟ್ರ್ ಆಗೋಷ್ಟು ಪುರಿಗೆ ನಮಗೆ ಒಂದು 4-5 ಜನ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈಗ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನಿಮ್ಗೆ ಈಗಲೇ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಸಿಂಪಲ್ ಇಂಗ್ರೀಡಿಯೆಂಟ್, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ಯಾವಾಗಲೂ ಅಂಥ ವೀಡಿಯೋಸ್ನೇ, ನಾನು ಅಂಥ ರೆಸಿಪೀಸ್ನೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೀವೊಂದು ಸಲ ವಿಡಿಯೋ ನೋಡಿ ಮತ್ತು ಫಾಲೋ ಮಾಡ್ಕೊಳ್ಳಿ. ನೋಡಿ ಈಗ ಫ್ರೈ ಆಗಿದೆ. ಈರುಳ್ಳಿ ಈ ಥರ ನೀಟಾಗಿ ಫ್ರೈ ಆಗಬೇಕು. ಆ ಟೈಮಲ್ಲಿ ನಾವು ನೆನೆಸಿಟ್ಕೊಂಡಿರ್ತೀವಲ್ವ ಕಡಲೆಪುರಿನ, ಅದು ಫುಲ್ ಹಾಕ್ಬೇಕು. ಇದಕ್ಕೆ ನಾವು ಈರುಳ್ಳಿನೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಕಡಲೆಪುರಿ ನೆನೆಸಿ ಆಮೇಲೆ ನಾವು ಕಡಾಯಿಯಲ್ಲಿ ಎಣ್ಣೆ ಹಾಕ್ಕೊಂಡು ಎಲ್ಲ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಆಗ ನಮಗೆ ಪುರಿ ಪರ್ಫೆಕ್ಟಾಗಿ ನೆಂದಿರುತ್ತೆ. ನೋಡಿ, ಪುರಿ ಹಾಕ್ಕೊಂಡು ಕಾಯಿನ ನಾನು ಒಂದು ಇಡಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಇಡಿ ಆಗೋಷ್ಟು ಕಾಯಿ, ಒಂದು ಇಡಿ ಗೊತ್ತಲ್ಲ ನಿಮಗೆ ಎಷ್ಟು ಆಯ್ತಂತ, ಒಂದು ಹಿಡಿ ಹಾಕೋಷ್ಟು ಹಾಕ್ಕೊಂಡು ಮತ್ತು ಪುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗ ನೋಡಿ ಈ ಥರ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಫ್ಲೇಮ್ನ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಒಂದು ಸಲ ಟ್ರೈ ಮಾಡಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಕಾಫಿ ಟೀ ಜೊತೆನೂ ಇದನ್ನು ಸರ್ವ್ ಮಾಡ್ಬೋದು, ಮತ್ತು ಲಂಚ್ ಬಾಕ್ಸ್ಗೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ತುಂಬ ಧನ್ಯವಾದಗಳು.